ಅಂದು ಸಿಎಂ ಈಗ ಡಿಸಿಎಂ ಜೋಡೆತ್ತಿನ ತ್ಯಾಗದ ಮಾತು, ತ್ಯಾಗದ ಹಿಂದಿನ ಲೆಕ್ಕಾಚಾರ ಏನು, ತ್ಯಾಗದ ರಾಜಕೀಯ. ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ, ತ್ಯಾಗದ ಮಾತುಗಳನ್ನ ಆಡ್ತಾ ಇರುವಂಥದ್ದು. ಇದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಿರುವಂಥದ್ದು. ಯಾಕೆಂದ್ರೆ ಡಿನ್ನರ್ ಸಭೆ ಮತ್ತು ಒಂದ್ ಕಡೆ ಶಾಸಕರ ಟ್ರಿಪ್ಪು, ಅದಾದ್ಮೇಲೆ ಜಾತಿ ಗಣತಿ, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದ ಬಳಿಕ ಈಗ ತ್ಯಾಗದ ಮಾತುಗಳು ಬರ್ತಾ ಇದಾವಲ್ಲ, ಇದು ಸಹಜವಾಗಿ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಮೊನ್ನೆ ಸಿಎಂ, ನಿನ್ನೆ ಡಿಸಿಎಂ ತ್ಯಾಗದ ಮಾತುಗಳನ್ನ ಆಡಿದ್ರು. ತ್ಯಾಗದ ಮಾತಿನ ಹಿಂದಿನ ಮರ್ಮ ಆದ್ರೂ ಏನು ಹಾಗಾದ್ರೆ? ಯಾಕಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಮಾತನಾಡುವಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ತ್ಯಾಗ ಮಾಡಿದ್ದಾರೆ, ನಾವು ಕೂಡ ತ್ಯಾಗ ಮಾಡಬೇಕು ಅಂತ ಹೇಳಿದ್ರು. ಇನ್ನ ನಿನ್ನೆ ಡಿ.ಕೆ. ಶಿವಕುಮಾರ್ ಮಾತನಾಡುವಂತ ಟೈಮ್ನಲ್ಲಿ ತಾವು ಮಾಡಿದ್ದಂತಹ ತ್ಯಾಗವನ್ನ ನೆನಪಿಸಿದ್ರು. ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ, ಹಾಗೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾನು ತ್ಯಾಗ ಮಾಡಿ ಬಂದಿದ್ದೆ ಅಂತ ಹೇಳಿದ್ರು. ಡಿಸಿಎಂ ಪಕ್ಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಅನ್ನುವ ರೀತಿಯಾದಂಥ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಇದು ಹೈಕಮಾಂಡ್ ನಾಯಕರನ್ನ ಒಪ್ಪಿಸುವಂತ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ತ್ಯಾಗದ ಮಾತುಗಳು ಬರ್ತಾ ಇದ್ದಾವ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಹಾಗಾದ್ರೆ ರಾಜಕೀಯದಲ್ಲಿ ತ್ಯಾಗದ ಬಗ್ಗೆ ಸಿಎಂ ಈ ಹಿಂದೆ ಏನ್ ಹೇಳಿದ್ರು, ಹಾಗೆ ಡಿಸಿಎಂ ನಿನ್ನೆ ಏನ್ ಹೇಳಿದ್ರು ನೋಡ್ಕೊಂಬೋಣ. ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು. ನಮ್ಮಲ್ಲೂ ಕೂಡ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ನೀವು ಸುಳ್ಳೆಲ್ಲ ಯಾರೋ ಹೇಳಿದ್ದು, ಯಾರೋ ಇದು ಬಂಡಾಯ, ಅವ್ರ ಭೇಟಿಯಾಗೋಯ್ತು, ಇವ್ರ ಭೇಟಿ, ನನಗೆ ಯಾವೊಂದು ಬಂಡಾಯನೂ ಇಲ್ಲ, ಏನಿಲ್ಲ. ನಾನು ಪಕ್ಷ ಉಂಟು, ನಮ್ಮ ಹೈಕಮಾಂಡ್ ಏನು ಉಂಟು, ನಮ್ಮ ಕಾರ್ಯಕರ್ತರನ್ನು ರಕ್ಷಣೆ ಮಾಡೋದು, ಪಕ್ಷನ ಉಳಿಸೋದು, ಸರ್ಕಾರನ ಭದ್ರವಾಗಿಡೋದು, ಇಷ್ಟೇ ನನ್ನ ಡ್ಯೂಟಿ. ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ. ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನನ್ನ ಪಕ್ಷ. ಇಲ್ಲ, ನಾ ಮಾಡ್ಕೊಂಡೇ ಬರ್ತೀನಿ. ಅವಶ್ಯಕತೆ ಇಲ್ಲ, ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲು ಇಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿದ ಬಳಿಕ ಎಲ್ಲ ಸಚಿವರು ಕೂಡ ಈಗ ಒಂಥರ ಮೌನ ರಾಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ತ್ಯಾಗದ ವಿಚಾರ ಬರ್ತಾ ಇದೆಯಲ್ಲ, ಯಾರು ಯಾವಾಗ ಯಾಕೆ ಯಾವ ಸಂದರ್ಭದಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಇಲ್ಲಿ ತ್ಯಾಗ ಮಾಡಬೇಕು ಅನ್ನುವಂಥದ್ದು ಹೇಳೋದು ಬೇರೆ, ಮುಖ್ಯಮಂತ್ರಿಗಳು ನಾನು ತ್ಯಾಗ ಮಾಡಿದ್ದೆ ಅಂತ ಹೇಳುವಂಥದ್ದು ಕೂಡ ಬೇರೆ ಅನ್ಸುತ್ತೆ. ಆ ಸ್ಟೇಟ್ಮೆಂಟ್ಗಳನ್ನು ಹೇಗೆ ನೋಡ್ಬೋದು? ಅಬ್ಸಲ್ಯೂಟ್ಲಿ ಇಬ್ಬರ ತ್ಯಾಗದ ಮಾತಿಗೂ ಕೂಡ ಅರ್ಥ ಮತ್ತು ಹಿನ್ನೆಲೆ ಎರಡೂ ಕೂಡ ಇದೆ. ಈಗ ಸಿದ್ದರಾಮಯ್ಯ ಅವರಿಗೆ ಪ್ರತಿಪಕ್ಷ ಸ್ಥಾನ ಆಯಿತು, ಬಂದು ಕೂಡಲೇ ಸಿಕ್ಕಿದ್ದು, ಅದಾದ ಮೇಲೆ ಎರಡೆರಡು ಸಲ ಮುಖ್ಯಮಂತ್ರಿ, ಪಕ್ಷದಲ್ಲಿ ಅತಿ ದೊಡ್ಡ ಒಂದು ವರ್ಚಸ್ಸು ಎಲ್ಲ ಸಿಕ್ಕಿದೆ. ಈಗ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಆಗಿತ್ತು ಮತ್ತು ಆಗಿದೆ. ಈಗ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕಾಂಗ್ರೆಸ್ ಅನಿವಾರ್ಯ ಆಗಿತ್ತು. ನಾಳೆಯ ನಂತರ ಏನು ಅಂತ ಗೊತ್ತಿಲ್ಲ. ಆದರೆ ಆ ಒಂದು ಸೈದ್ಧಾಂತಿಕವಾಗಿ ಮತ್ತು ರಾಜಕೀಯವಾಗಿ ಇಬ್ಬರಿಗೂ ಕೂಡ ಮ್ಯೂಚುವಲ್ ಬೆನಿಫಿಟ್ ಇದ್ದಿದ್ದರಿಂದ ಅದು ಕಂಟಿನ್ಯೂ ಆಯಿತು. ಇನ್ನು ಈ ಸಂದರ್ಭದಲ್ಲಿ ಎಲ್ಲವನ್ನೂ ಕೊಟ್ಟಿರುವಂಥ ಪಕ್ಷಕ್ಕೆ ಇನ್ ಕೇಸ್ ಇಳೀರಿ ಅಂತ ಈಗ ಅವರ ಆಪ್ತರ ಹತ್ರ ಹೇಳಿರ್ಬೋದು. ಯಾವುದೇ ರೀತಿಯ ಒಂದು ಒಪ್ಪಂದದ ಮಾತುಕತೆಗಳಾಗಿಲ್ಲ, ರಾಹುಲ್ ಗಾಂಧಿ ಅವರ ಒಂದು ನಿಷ್ಕರ್ಷಗೆ ಇದು ಯಾವುದು ಬಂದಿಲ್ಲ ಅಂತ. ಅದು ಬಂದಿದೆಯೋ ಬಂದಿಲ್ಲೋ, ಅದು ನಾಲ್ಕು ಗೋಡೆಯ ಮಧ್ಯೆ, ನಾಲ್ಕು ಜನರ ಮಧ್ಯೆ ಆಗಿರುವಂಥದ್ದು ಯಾರಿಗೂ ಗೊತ್ತಿಲ್ಲ. ಪಕ್ಷದೊಳಗಡೆ ಕ್ಲಾರಿಟಿ ಇಲ್ಲ, ಹೊರಗಡೆ ಜನಕ್ಕೂ ಕೂಡ ಕ್ಲಾರಿಟಿ ಇಲ್ಲ. ಅಕಸ್ಮಾತ್ ಅಂತ ಸಂದರ್ಭ ಬಂದರೆ ಅದು ನಿಜ ಆಗಿದ್ರೆ ತ್ಯಾಗ ಮಾಡಬೇಕಾಗತ್ತೆ. ಅರ್ಥ ಮತ್ತು ಹಿನ್ನೆಲೆ ಎರಡೂ ಇದೆ. ಯಾಕಂದರೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ. ಇಷ್ಟ ಆದಮೇಲೂ ಕೂಡ ತ್ಯಾಗದ ಏನು ಮಾತನ್ನು ಆಡಲಿಲ್ಲ ಅಂತಂದರೆ, ಅಥವಾ ತ್ಯಾಗವನ್ನು ಮಾಡಲಿಲ್ಲ ಅಂತಂದರೆ, ಅದು ನಿಜವಾಗ್ಲೂ ಕೂಡ ರಾಜಕೀಯ ಸ್ವಾರ್ಥದ ಪರಮಾವಧಿ ಅನ್ನೋ ರೀತಿ ಆಗೋದ್ರಿಂದ ಸಹಜವಾಗಿ ಅವ್ರ ಮಾತಿಗೊಂದು ಅರ್ಥ ಮತ್ತು ಹಿನ್ನೆಲೆ ಇದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಮಾತಿಗೂ ಆ ತ್ಯಾಗದ ಮಾತಿಗೂ ಕೂಡ ಅಷ್ಟೇ ತೂಕ ಇದೆ. ಒಂದು ದಶಕದ ಹಿಂದೆ ಅವರ ಮಾತಲ್ಲೇ ಹೇಳಿದರು, ಧರ್ಮಸಿಂಗ್ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಯಿತು ಅಂತ. ಅಫ್ಕೋರ್ಸ್ ದೇವೇಗೌಡರು ಕಠಿಣವಾದಂಥ ಒಂದು ಗೆರೆಯನ್ನು ಎಳೆದಿದ್ರು, ಇವ್ರನ್ನ ಒಳಗಡೆ ತೊಗೊಬಾರ್ದು ಕ್ಯಾಬಿನೆಟಲ್ಲಿ. ಅದೊಂದು ಪ್ರಮುಖ ಮತ್ತು ಪ್ರಥಮ ಷರತ್ತಾಗಿತ್ತು ಆ ಕಾಲಕ್ಕೆ. ಅದನ್ನು ಹೈಕಮಾಂಡ್ ಲೆವೆಲಲ್ಲಿ ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ತಣ್ಣಗಾದರು ಪಕ್ಷಕ್ಕೋಸ್ಕರ ಅನ್ನುವಂಥದ್ದು ಗೊತ್ತಿರುವಂಥ ಇತಿಹಾಸ. ಅದಾದಮೇಲೆ ಸಿದ್ದರಾಮಯ್ಯ ಅವರ ಮೊದಲ ಸರ್ಕಾರದಲ್ಲಿ ಏನೆಲ್ಲ ಆಯಿತು, ಇವರನ್ನ ಪ್ರಕರಣಗಳ ಲೆಕ್ಕಾಚಾರದಲ್ಲಿ ಹೊರಗಿಡಲಾಯಿತು ಸಂಪುಟದಿಂದ. ಅದು ಒಂದು ರೀತಿ ಏನು ಕಾನೂನಿನ ತಾತ್ವಿಕ ಅಥವಾ ನೈತಿಕ ನೆಲೆಗಟ್ಟು ಅಂತ ಹೇಳಿದ್ರು ಕೂಡ ಅದರ ಆಚೆಗೆ ರಾಜಕೀಯ ಹಿನ್ನೆಲೆ ಇದ್ದೇ ಇತ್ತು. ಆವಾಗ ಡಿ.ಕೆ. ಶಿವಕುಮಾರ್ ಅವರ ಅಗ್ರೆಷನ್ ಮತ್ತು ಅವ್ರಿಗಿದ್ದಂಥ ವಿರೋಧ ಈಗಲೂ ಇದೆ, ಅವತ್ತು ಇತ್ತು. ಆ ಕಾರಣಕ್ಕೆ ಹೊರಗಡೆ ಇಟ್ಟಿದ್ರು. ಅದಾದ ಮೇಲೆ
2 ಬೈ ಎಲೆಕ್ಷನ್ನು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲಿಸಿ ಅದಾದ ಮೇಲೆ ಅವರು ವಾಪಸ್ ಬಂದಿದ್ದು. ಸೊ ಹಾಗಾಗಿ ಆ ಒಂದು ತ್ಯಾಗ ಯಾಕಾಯಿತು, ಏನಾಯಿತು, ನಾನು ಮಾಡ್ಕೊಂಡೇ ಬಂದಿದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಕಳೆದ ಕೊಯ್ಲೇಷನ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲೂ ಕೂಡ ವಿಸಿಬಲ್ ಆಗಿ ಅದು ಒಳಗಡೆ ಏನಾಯಿತು, ಕುಮಾರಸ್ವಾಮಿ ಅವರು ಪೊಲಿಟಿಕಲ್ ಆರೋಪವನ್ನು ಮಾಡ್ತಾರೆ, ಕೌಂಟರ್ ಮಾಡ್ತಾರೆ, ಅವ್ರ ಜೊತೆಗಿದ್ದು ಬೆನ್ನಿಗೆ ನಿಂತು ಬೆನ್ನಿಗೆ ಚೂರಿ ಹಾಕಿದ್ರು ಅಂತೆಲ್ಲ, ಅದು ಅವರವರ ಪೊಲಿಟಿಕಲ್ ಆರ್ಗ್ಯುಮೆಂಟ್ಸ್. ಆದರೆ ಅವರು ಜೊತೆಗಿದ್ದಂತೂ ವಿಸಿಬಲ್ ಆಗಿ ಕಾಣಿಸ್ತು. ಕಟ್ಟ ಕಡೆ ಅಂದರೆ ಮೊದಲು ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಸಂದರ್ಭದಿಂದ ಹಿಡಿದು ರೆಸಾರ್ಟ್ ರಾಜಕೀಯ ಏನಾಯ್ತು ಅವತ್ತು ಹಂಗಾಮ, ಅಲ್ಲಿಂದ ರಾಜೀನಾಮೆ ಕೊಡುವವರೆಗೂ ಗವರ್ನರ್ ಕಚೇರಿವರೆಗೂ ಕೂಡ ಜೊತೆಗಿದ್ದು ಕಾಣಿಸ್ತು. ಸೊ ಆ ಒಂದು ನೆಲೆಗಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಮತ್ತು ಆ ವಾದಕ್ಕೆ ತಿರುಳಿದೆ ಮತ್ತು ಹಿನ್ನೆಲೆ ಇದೆ, ತೂಕ ಕೂಡ ಇದೆ. ಸೊ ಇವತ್ತು ಸಹಜವಾಗಿ ಕಳೆದ ಸಲ ಏನು ಹಂಗಾಮ ಆಯಿತು, ಏನು ಮುಖ್ಯಮಂತ್ರಿ ಆಗಬೇಕಂತ ಸಂದರ್ಭದಲ್ಲಿ ಅವತ್ತು ಕೂಡ ಒತ್ತಡ, ಬೇಡಿಕೆ, ಸಂಘರ್ಷಗಳ ನಂತರ ತ್ಯಾಗ ಅನ್ನುವಂಥದ್ದು ಬಂತು. ನಾನು ಬಿಟ್ಟುಕೊಟ್ಟೆ ಅನ್ನೋದ್ರ ಮೇಲೇ ಇವತ್ತಿನವರೆಗೂ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇರುವಂಥದ್ದು. ಸಹಜವಾಗಿ ಅವರ ತ್ಯಾಗದ ಮಾತಿಗೆ ಅರ್ಥ ಇದೆ. ಈಗ ಇರುವಂಥದ್ದು ಆ ತ್ಯಾಗಕ್ಕೆಲ್ಲ ಬೆಲೆ ಸಿಗುತ್ತಾ ಇಲ್ವಾ ಅಂತ. ಸೊ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಇದಿಷ್ಟೆಲ್ಲ ಸಭೆ, ಬಂಡಾಯ, ಹಂಗಾಮಗಳಾದ ನಂತರ ಮತ್ತೆ ಒಂದು ಹೆಜ್ಜೆ, ಒಂದು ತೂಕ ಅವರ ಒಂದು ಕೈ ಮೇಲುಗೈ ಆದಂತೆ ಕಾಣಿಸ್ತಾ ಇದೆ. ಮೊನ್ನೆ ಕೂಡ ಏನು ಹೇಳಿದ್ರು, ಬೆಳಗಾವಿಯಲ್ಲಿ ಡರ್ಟಿ ಲೋಕಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಅವರ ಒಂದು ಹೇಳಿಕೆಯನ್ನು ಸಮರ್ಥನೆ ಕೊಟ್ಟು, ಸ್ಪಷ್ಟನೆಯನ್ನು ಕೊಟ್ಟು ಯೂಟರ್ನ್ ಹೊಡೆಯುವಂಥ ಪರಿಸ್ಥಿತಿ ಬಂತು. ಈಗೆಲ್ಲರೂ ಕೂಡ ಮೌನಕ್ಕೆ ಜಾರಿದ್ದಾರೆ. ಸೊ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ರಾಜಕೀಯ ಏನು ಚದುರಂಗದಾಟದ ಮೇಲುಗೈ ಅಂತಲೇ ಕಾಣಿಸ್ತಾ ಇದೆ. ಫೈನಲ್ ಆಗಿ ಹೈಕಮಾಂಡ್ ಇಲ್ಲಿನ ಒತ್ತಡವನ್ನು, ಅಹಿಂದ ಒತ್ತಡ ಅಥವಾ ನಾಯಕರ ಒತ್ತಡ, ಅವರವ್ರದ್ದೇ ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರಗಳಿದೆ, ಅದೆಲ್ಲವನ್ನು ಮೀರಿ ಡಿ ಕೆ ಶಿವಕುಮಾರ್ ಅವರು ಡೇ ಒನ್ನಿಂದ ಇವತ್ತಿನವರೆಗೂ ಕೂಡ, ಅವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ವಾಪಸ್ ಬಂದಂಥ ಸಂದರ್ಭದಲ್ಲಿ ಮೊದಲು ಅವರು KPCC ಕಚೇರಿಗೆ ಭೇಟಿ ಕೊಟ್ಟಿದ್ರು. ನನಗಿನ್ನೂ ನೆನಪಿದೆ ಆ ದೃಶ್ಯಾವಳಿಗಳು. ಕಾಂಗ್ರೆಸ್ನ ಕಚೇರಿಯ ಮೆಟ್ಟಿಲುಗಳನ್ನು ನಮಸ್ಕಾರ ಮಾಡ್ಕೊಂಡು ಅಥವಾ ಒಳಗೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗಿದ್ರು, ನಮಗೆ ದೇಗುಲ ಇದ್ದಂತೆ ಅನ್ನೋ ರೀತಿ. ಸೊ ಅವರ ಮೇಲಿರುವಂಥ ಪ್ರಕರಣಗಳು, ಆಪಾದನೆಗಳು, ರಾಜಕೀಯ ಬುಲ್ಡೋಸಿಂಗ್ ನೇಚರು, ಆಟಿಟ್ಯೂಡು ಅದೆಲ್ಲ ಒಂದು ಕಡೆ, ಪಕ್ಷನಿಷ್ಠೆ ಅಂದಂತ ಬಂದ ಸಂದರ್ಭದಲ್ಲಿ ಅದು ಬೇರೆನೇ ತೂಕ ಇದೆ. ಕಳೆದ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ DK ಮಾಡೆಲ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಚರ್ಚೆ ಆಯಿತು. ಯಾಕೆ, UPಯಿಂದ ಹಿಡಿದು ಮಹಾರಾಷ್ಟ್ರದಿಂದ ಹಿಡಿದು ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಘಟಕದ 2ನೇ ಹಂತದ, 1ನೇ ಹಂತದ ಸೀನಿಯರ್ ಲೀಡರ್ಗಳು ಕೂಡ, ಗುಲಾಂ ನಬಿ ಆಜಾದ್ ಅಂತವರು, SM ಕೃಷ್ಣ ಅಂತವರು ಇಷ್ಟೆಲ್ಲ ಅಧಿಕಾರವನ್ನು ತಿಂದುಂಡು ತೇಗಿದ ನಂತರವೂ ಕೂಡ ಬೇರೆ ಪಕ್ಷಗಳಿಗೆ ಹೋಗ್ತಾರೆ, ಕಾಂಗ್ರೆಸ್ ವಿರುದ್ಧ ನಿಲ್ತಾರೆ ಅಂತಂದರೆ, ಇವರಿಗೆ ಕಾನೂನಿನ ಕುಣಿಕೆ ಇದ್ದು, ಆರೋಗ್ಯ ವ್ಯತ್ಯಾಸ ಆಗಿ ಜೈಲೊಳಗಡೆ ಇದ್ದರೂ ಕೂಡ ಹೈಕಮಾಂಡ್ ಪರವಾಗಿ ನಿಂತರು, ಸರ್ಕಾರದ ಪರವಾಗಿ ನಿಂತರು, ಪಕ್ಷದ ಪರವಾಗಿ ನಿಂತರು ಅನ್ನುವಂಥದ್ದು ಒಂದು ಗ್ರೇಸ್ ಏನಿತ್ತು. ಇಡೀ ಪ್ರಕರಣ ಅದು ತಮಾಷೆ ಅಲ್ಲ, CBI ಪ್ರಕರಣ ತಮಾಷೆ ಅಲ್ಲ, ಏನೆಲ್ಲ ಹಂಗಾಮಗಳಾಯಿತು. ಅದಾದ ನಂತರವೂ ಕೂಡ ನಾನು ಪಕ್ಷದೊಳಗಡಿದ್ದೀನಿ. ಇವ್ರಿಗೂ ಕೂಡ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದರು, ನಾನು ಒಂದು ಮಾತು ಹೇಳಿದರೆ ಅಲ್ಲಿಂದ ಏನಾಗಿದೆ ಅಂತ, ಅಲ್ಲಿಂದ 25 ಜನ ಶಾಸಕರು ಬಂದ್ಬಿಡ್ತಾರೆ ಈ ಕಡೆಗೆ ಅಂತ, ಅಂದರೆ ಅಲ್ಲಿಂದನೂ ನನಗೆ ಆಫರ್ ಇದೆ ಅನ್ನುವಂಥ ಒಂದು ಪರೋಕ್ಷವಾದಂಥ ಒಂದು ವಾದಗಳನ್ನು, ಚಿತ್ರಣಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಸೊ ಎಲ್ಲ ಇದ್ದು ನಾನು ಪಕ್ಷದ ಪರವಾಗಿದ್ದೀನಿ, ನಾನು ಎಲ್ಲವನ್ನು ಆಪೋಷಣೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೊಡುವಂಥ ಪ್ರಯತ್ನವನ್ನು ಪದೇ ಪದೇ ಮಾಡ್ತಾ ಇದ್ದಾರೆ. ಆ ಒಂದು ಮೆಸೇಜಿಂಗಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಒಂದು ಹಂತದಲ್ಲಿ ಆ ಒಂದು ಕನ್ವಿನ್ಸ್ ಆಗಿರೋದ್ರಿಂದ ಹೈಕಮಾಂಡ್ ಆ ಒಂದು ಮೆಸೇಜಿಂಗಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನು ಕೂಡ ತಣ್ಣಗಾಗಿಸುವಂಥ ಪ್ರಯತ್ನ ನಡೀತಾ ಇದೆ. ಆದರೆ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಪಕ್ಕಕ್ಕೆ ಎತ್ತಿಡೋ ಬದಲು ಮನಸ್ಸೋ ಇಚ್ಛೆ, ಅವರೇ ಸ್ವಯಂ ಇಚ್ಛೆಯಿಂದ ಬಿಟ್ಕೊಡ್ಲಿ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಹೈಕಮಾಂಡ್ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಅದೇ ಒಂದು ವಿಶ್ವಾಸದಲ್ಲಿದ್ದಾರೆ. ಸಿಗುತ್ತೆ, ಕೊಡಿಸುತ್ತೆ ಹೈಕಮಾಂಡ್ ಅಂತ ನೋಡಬೇಕು. ಈ ತ್ಯಾಗ ಎಲ್ಲಿಗೆ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ. ಓಕೆ, ಪಟೇಲ್ರೆ, ಇಲ್ಲಿ ಪ್ರಮುಖವಾಗಿ ನಾನು ಆರಂಭದಲ್ಲೂ ಕೂಡ ಹೇಳ್ತಾ ಇದ್ದೆ, ಸಂದರ್ಭ, ಸನ್ನಿವೇಶ, ಪರಿಸ್ಥಿತಿ ಯಾವಾಗ ಯಾವ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ಟೈಮ್ನಲ್ಲಿ ಅದು ಯೂಸ್ಫುಲ್ ಆಗುತ್ತೆ ಅನ್ನುವಂಥದ್ದು ರಾಜಕಾರಣಿಗಳ ಲೆಕ್ಕಾಚಾರ ಅಂತೂ ಇದ್ದೇ ಇರುತ್ತೆ. ಇನ್ನು ಸ್ಪೆಷಲಿ ಕಾಂಗ್ರೆಸ್ನಲ್ಲಿ ತ್ಯಾಗ ಮಾಡಿದಂಥವ್ರು ಅಂತ ಏನಾದರೂ ಬಂದಿದ್ದೆ ಆದರೆ ಅಲ್ಟಿಮೇಟ್ಲಿ ಮೇಯ್ನ್ ಆಗಿ ಫಸ್ಟ್ ಒನ್ ಕಾಣಿಸುವಂಥದ್ದು ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಪರಮೇಶ್ವರ್ ಅವರು, ನೆಕ್ಸ್ಟ್ ಕಾಣಿಸುವಂಥದ್ದೇ ಡಿ ಕೆ ಶಿವಕುಮಾರ್ ಅವರು. ಪಕ್ಷಕ್ಕೋಸ್ಕರ ಯಾವ ತ್ಯಾಗಕ್ಕೂ ಸಿದ್ಧ ಅನ್ನುವಂಥದ್ದನ್ನು ಪ್ರೂವ್ ಮಾಡಿದಂಥವ್ರು. ಈಗ ಆ ಒಂದು ತ್ಯಾಗಕ್ಕೋಸ್ಕರನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟೊಂದು ಉನ್ನತ ಮಟ್ಟಕ್ಕೂ ಕೂಡ ಹೋಗಿರುವಂಥದ್ದು, ಅವರನ್ನು ಇನ್ನೂ ಕೂಡ ಗುರುಸ್ತಾ ಇರುವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ಈ ಮಾತುಗಳನ್ನು ಆಡ್ತಾ ಇರುವಂಥದ್ದು ತನ್ನ ಹೈಕಮಾಂಡ್ ನೆನ್ಪಿಟ್ಕೊಳ್ಳಿ, ನಾನು ಏನೇನು ಮಾಡಿದ್ದೀನಿ, ನಾನು ಜೈಲಿಗೆ ಹೋಗಿದ್ದು ಕೂಡ ಅಂದರೆ ಹೈಕಮಾಂಡ್ ನಾಯಕರಿಗೋಸ್ಕರನೇ ಅಂತ ಹೇಳುವ ಮುಖಾಂತರ ನನಗೆ ಬಿಡಿಸ್ಕೊಡುವಂಥ ಪ್ರಯತ್ನವನ್ನು ನೀವೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರಾ ಅಂತ. ಪ್ರಮುಖವಾಗಿ ಇಲ್ಲಿ KPCC ಅಧ್ಯಕ್ಷ ಹುದ್ದೆ ಅನ್ನೋದು ಪ್ರಮುಖವಾಗಿರ್ತಕ್ಕಂಥದ್ದು. ಇಡೀ ರಾಜ್ಯದ ಪಕ್ಷವನ್ನ ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಸಂಘಟನೆ ತನ್ನ ಕೈಗೊಳ್ಳ ಇರ್ತಕ್ಕಂಥದ್ದು. ಒಂದು ಬಿ ಫಾರ್ಮ್ ಅನ್ನು ಕೊಡುವಾಗಲೂ ಕೂಡ ಪಕ್ಷಾಧ್ಯಕ್ಷ ಸಹಿ ಇರಲೇಬೇಕಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಡೀ ಪ್ರವಾಸವನ್ನ ನಾವು ಗಮನಿಸ್ತಾ ಹೋದ್ರೆ, ಮೊದಲನೇದಾಗಿ ಪಕ್ಷಾಧ್ಯಕ್ಷ ಹುದ್ದೆಯ ಅವಧಿ ಈಗ ಮುಗ್ದಿರ್ತಕ್ಕಂಥದ್ದು. ಲೋಕಸಭೆ ಚುನಾವಣೆಯ ಬಳಿಕ ನೂತನ ಅಧ್ಯಕ್ಷರನ್ನ ನೇಮಕ ಮಾಡ್ತೀವಿ ಅಂತ ಸ್ವತಃ ವೇಣುಗೋಪಾಲ್ ಹೇಳಿರುವಂತದ್ದು. ಒಬ್ಬರಿಗೆ ಒಂದು ಹುದ್ದೆ ಸೀಮಿತ ಅಂತ ಹೇಳಿ ಖರ್ಗೆ ಅವರು ಹೇಳಿರುವಂತದ್ದು. ಸದ್ಯ ಈಗಿನ ಪ್ರವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಾಲಿಟಿಕ್ಸ್ ಲೈಕ್ ಎ ಚೆಸ್ ಗೇಮ್ ಅನ್ನೋ ರೀತಿಯಲ್ಲಿ ತನ್ನ KPCC ಅಧ್ಯಕ್ಷ ಹುದ್ದೆಯನ್ನ ಅವರು ಭದ್ರ ಮಾಡ್ಬೇಕಾಗಿರ್ತಕ್ಕಂಥದ್ದು. ಎಸ್, ಅವರ ಆಸ್ಥಾನ
ಜ್ಯೋತಿಷಿಗಳು ಹೇಳೋ ಪ್ರಕಾರ ಅವರು ಇನ್ನು 3-4 ತಿಂಗಳು ನೀವು ಮೌನವಾಗಿರ್ಬೇಕು, ಅಗ್ರೆಸಿವ್ ಆಗಿ ಹೋಗ್ಬಾರ್ದು, ಯಾರ ವಿರುದ್ಧವೂ ಕೂಡ ತಿರುಗಿ ಬೀಳಬಾರ್ದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾತಿನಲ್ಲೂ ಕೂಡ ತ್ಯಾಗದ ಮಾತನ್ನ ಹೇಳ್ತಾರೆ. ಎಸ್, ಧರ್ಮಸಿಂಗದ ಸರ್ಕಾರದ ಅವಧಿಯಲ್ಲಿ ಅವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡ್ಲಿಕ್ಕೆ ಬಿಡ್ಲಿಲ್ಲ. ನಂತರ ಬಂದಂತ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಆರಂಭದ ಅನೇಕ ತಿಂಗಳ ಕಾಲ ಅಧಿಕಾರಕ್ಕಾಗಿ ಡಿ ಕೆ ಶಿವಕುಮಾರ್ ಶತಪ್ರಯತ್ನವನ್ನು ಮಾಡಿದ ನಂತರ ಅಧಿಕಾರವನ್ನು ಕೂಡ ಪಡೆದುಕೊಂಡ್ರು. ಎಲ್ಲ ಬೆಳವಣಿಗೆ ನಡುವೆ ಇದೀಗ ಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಕಣ್ಣಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಬಹಳಷ್ಟು ಮಹತ್ವಾಕಾಂಕ್ಷಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ 2028ಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿರುವಂತದ್ದು. ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೇಳಿದ್ರೆ ಅದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆ ಅಂತ ಪ್ರಮುಖ ಹುದ್ದೆ ಸಿಕ್ಕಿದ್ರೆ ಮಾತ್ರ ಸಾಧ್ಯ. ಯಾಕಂತ ಬಿ ಫಾರ್ಮ್ ಅವರೇ ಕೊಡುವಂಥದ್ದು, ಅವ್ರಿಗೆ ಬೇಕಾದಂತ ಕೊಡುವಂಥದ್ದು, ಬೇಕಾದಂತ 100 ಜನರ ಆಯ್ಕೆಗೆ ಏನು ಸ್ಟ್ರಾಟಜಿಯನ್ನು ಮಾಡ್ಬೇಕು ಆ ಸ್ಟ್ರಾಟಜಿಯನ್ನ ಮಾಡ್ಬೇಕಾಗಿರ್ತಕ್ಕಂಥ. ಹಾಗಾಗಿ ತೊಡಕಾಗಿರ್ತಕ್ಕಂಥ ಅಧ್ಯಕ್ಷ ಹುದ್ದೆ. ಹಾಗಾಗಿ ಅಧ್ಯಕ್ಷ ಹುದ್ದೆಯನ್ನ ಪಡೆದುಕೊಂಡ್ರೆ ಮುಂದೆ ಬೇರೆ ಬೇರೆ ಸ್ಟ್ರಾಟಜಿ ಮಾಡ್ಲಿಕ್ಕೆ ಅನುಕೂಲ ಅನ್ನೋದು ಅದು ಸತೀಶ್ ಜಾರಕಿಹೊಳಿಯರ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಇದ್ರ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೂಪಿಸಿರ್ತಕ್ಕಂಥ ಕತೆ, ಚಿತ್ರಕಥೆ, ನಿರ್ದೇಶನ ಇರ್ತಕ್ಕಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಕಸಿದುಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರ ಅರ್ಧ ಪವರ್ ನ ಕಿತ್ಕೊಂಡಂತೆ ಎಂಬ ಸಂದೇಶ ರವಾನೆ ಮಾಡುವಂಥದ್ದು ತಾವು ಗಮನಿಸಬಹುದು. ಈಗ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರಿ ಅನ್ನೋದ್ ಕೂಡಲೇ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಹಾಗಂತ ಅವರು ಬಹಿರಂಗವಾಗಿ ಮಾತ್ರ ಸೈಲೆಂಟ್ ಆಗಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಬೆಳಗಾವಿಯ ಆಸಿಫ್ ಸೇಠು ಅವರು ಈಗಾಗಲೇ ಸುಮಾರು 15ಕ್ಕೂ ಹೆಚ್ಚು ಶಾಸಕರು ದುಬೈ ಟೂರ್ಗೆ ಹೊರಟಿರ್ತಕ್ಕಂಥ. ಆ ಟೂರ್ನ ಹಿಂದೆ ಕೂಡ ಸತೀಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಬಲ ಪ್ರದರ್ಶನ ಮಾಡಿದ ಸಂದರ್ಭದಲ್ಲೂ ಕೂಡ ನನ್ನ ಜೊತೆ 40ಕ್ಕೂ ಹೆಚ್ಚು ಶಾಸಕರಿದ್ದಾರೆ ಅಂತ ಹೇಳಿ ಮೆಸೇಜ್ ಅನ್ನ ಪಾಸ್ ಮಾಡಿರುವಂಥದ್ದು. ಆದ್ರೆ ಐ ಎಮ್ ಎ ವೆರಿ ಪವರ್ಫುಲ್ ಟು ಡಿ ಕೆ ಶಿವಕುಮಾರ್ ಅಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿರುವಂಥದ್ದು. ಅವರು ಅಧ್ಯಕ್ಷ ಆಗಿದ್ರು ಕೂಡ ಅವ್ರ ಜೊತೆ 20 ಜನ ಇಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಇದ್ರ ಹಿಂದೆ ದಲಿತ ಶಾಸಕರು, ಸಚಿವರು, ಸಂಘಟನೆಗಳ ನಾಯಕರ ಡಿನ್ನರ್ ಕೂಟ ಕೂಡ ಡಿ ಕೆ ಮಾತಾಡದೆ ಹೈಕಮಾಂಡ್ಗೆ ಒತ್ತಡ ಹಾಕಿ ಆ ಮುಖಾಂತರ ಆ ಡಿನ್ನರ್ ಕೂಟವನ್ನ ಎಲ್ಲೊಂದ್ ಕಡೆ ಸ್ಟಾಪ್ ಮಾಡಿರುವಂತದ್ದು. ಇವತ್ತು ಕೂಡ ಇದು ಎಲ್ಲೊಂದ್ ಕಡೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಸುತ್ತ ಒಂದು ಟೀಮ್ ಆರ್ಗನೈಸ್ ಆಗ್ತಿರ್ತಕ್ಕಂಥ ಕೂಡ ಡಿ ಕೆ ಶಿವಕುಮಾರ್ ಅವರ ಅರಿವಿಗೆ ಬಂದಿರ್ತಕ್ಕಂಥ. ಹಾಗಾಗಿ ಪವರ್ ಶೇರಿಂಗ್ ವಿಚಾರ 30 ತಿಂಗಳ ನಂತರ ಸಿದ್ದರಾಮಯ್ಯ ಬಿಟ್ಕೊಟ್ರು ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕಂಟ್ರೋಲ್ಗೆ 4ಕ್ಕೂ ಹೆಚ್ಚು ಡಿಸಿಎಂ ಗಳನ್ನ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತ. ಆಯಾ ಜಾತಿಗೆ ಅನುಸಾರವಾಗಿ ಡಿಸಿಎಂ ಗಳನ್ನ ಮಾಡ್ತಾರೆ. ತನಗೆ ಬೇಕಾದಂತ 15ಕ್ಕೂ 20 ಜನ ಹಿರಿಯರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಕಂಟ್ರೋಲ್ ಮಾಡ್ತಾರೆ ಅನ್ನೋದು. ಒಂದು ವೇಳೆ ಬಿಟ್ಕೊಡ್ದಿದ್ರು ಕೂಡ 2028 ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಈ ಅಧ್ಯಕ್ಷ ಹುದ್ದೆ ಬೇಕು. ಅಧ್ಯಕ್ಷ ಹುದ್ದೆ ಇದ್ರೆ ಮಾತ್ರ 2028ಕ್ಕೆ ಅವರ ಆಟ ಆಡ್ಬೋದು, ಮತ್ತೆ ಮುಖ್ಯಮಂತ್ರಿ ಹುದ್ದೆಯನ್ನ 100% ಕ್ಲೈಮ್ ಮಾಡಬಹುದು ಎಂಬ ಲೆಕ್ಕಾಚಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅವರ ಆಸ್ಥಾನ ಜ್ಯೋತಿಷಿಯವರ ಮಾತು ಸಲಹೆಯನ್ನು ಕೇಳಿದ್ದಾರೆ. ಮತ್ತು ನಾನು ಹೇಳಿದಂತೆ ಕೆಲವೊಂದ್ ಕಡೆ ಅಗ್ರೆಸಿವ್ ಹೋದ್ರೆ ಯಾವುದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ನ ವಿಶ್ವಾಸವನ್ನು ತೆಗೆದುಕೊಳ್ಬೇಕು. ಆ ಮುಖಾಂತರ ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು. ಆ ಮುಖಾಂತರ ಹೈಕಮಾಂಡ್ ಆದಿಯಲ್ಲೇ ಹೈಕಮಾಂಡ್ ಮುಖಾಂತರ ಅಧಿಕಾರವನ್ನು ಪಡಿಬೇಕೆಂಬುದು ಅವರ ತಂತ್ರಗಾರಿಕೆಯ ಮೊದಲ ಸ್ಟ್ರಾಟಜಿ. ಹಾಗಾಗಿ ತ್ಯಾಗದ ಮಾತನ್ನು ಹೇಳ್ತಿರುವಂತದ್ದು ಪೃಥ್ವಿ.